ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ ವತಿಯಿಂದ ಬೀದಿ ವ್ಯಾಪಾರಿಗಳು, ಬೇಕರಿ ಹಾಗೂ ಕಾಂಡಿಮೆಂಟ್ಸ್ ವ್ಯಾಪಾರಿಗಳ ಪರವಾಗಿ ಬೃಹತ್ ಪ್ರತಿಭಟನೆ ನಡೆಯಿತು. ಈ ಪ್ರತಿಭಟನೆಯ ನೇತೃತ್ವವನ್ನು ಡಾಕ್ಟರ್ ರವಿಶೆಟ್ಟಿ ಬೈಂದೂರ್ ವಹಿಸಿದ್ದರು. ಸಿಗರೇಟ್ ಹಾಗೂ ಜರ್ದಾ ಉತ್ಪನ್ನಗಳ ಜಾಹೀರಾತುಗಳ ಮೂಲಕ ಜನರನ್ನು ದಾರಿ ತಪ್ಪಿಸುವ ಕಂಪನಿಗಳ ವಿರುದ್ಧ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಅದೇ ವೇಳೆ ಲಂಚದ ಹಾವಳಿ ನಡೀತಾ ಇದೆ. ಕರ್ನಾಟಕ ಕಾರ್ಮಿಕ ಪರಿಷತ್ ರವಿಶೆಟ್ಟಿ ಅವರ ಸಂಘಟನೆಯಿಂದ ಒಂದು ಒಳ್ಳೆ ಕಾನ್ಸೆಪ್ಟ್. ಯಾಕಂದ್ರೆ ಬೇಕರಿ ಅವರು ತುಂಬಾ ಕಷ್ಟಪಟ್ಟು ಬೇಕರಿ ಮಾಡಿರ್ತಾರೆ. ಸಣ್ಣ ಪುಟ್ಟ ಫೈನಾನ್ಸ್ ಅರೇಂಜ್ಮೆಂಟ್ ಮಾಡ್ಕೊಂತಾರೆ. ಅಂತ ಸಮಯದಲ್ಲಿ ಯಾರು ಬಂದು ಅವರಿಗೆ ರೋಡಿಗೆ ಮಾಡಿ ಹೆದರ್ಸೋದು, ಬೇರೆ ಬೇರೆ ರೀತಿಯಾದಂತ ಎಲ್ಲ ಪ್ರೆಸ್ ಅಲ್ಲಿ ಬಂದಾಗ ತುಂಬಾ ಕಷ್ಟ ಆಗುತ್ತೆ. ಎಷ್ಟು ದಿನ ಅವರ ಬೆನ್ನೆಲುಬಾಗಿ ಯಾರು ಇಲ್ಲ ಇತ್ತು. ಇದೊಂದು ಒಳ್ಳೆ ರೀತಿಯಲ್ಲಿ ಒಂದು ಸಂಘಟನೆ ಆಗಿದೆ. ಅದು ಎಲ್ಲ ಕಾರ್ಮಿಕ ಪರಿಸ್ಥಿತಿಗೆ ನನ್ನ ಪರವಾಗಿ ಧನ್ಯವಾದ ಹೇಳ್ತೀನಿ. ಇಂಥ ಒಂದು ಸಂಘಟನೆ ಅವಶ್ಯಕತೆ ಇತ್ತು, ಅದು ಆಗಿದೆ. ಅವರೆಲ್ಲರಿಗೂ ಧನ್ಯವಾದ. ಅಪಾರ ಸಂಖ್ಯೆಯಲ್ಲಿ ಜನ ಜನ ಬಂದಿದ್ದಾರೆ, ಒಂದು 15,000 ಜನ ಏನೋ ಇದ್ದಾರೆ. ತುಂಬಾ ಖುಷಿ ಆಯ್ತು. ಇವತ್ತು ಎಲ್ಲರೂ ಅವರ ಕಾಂಡಿಮೆಂಟ್ಸ್ ಅನ್ನು ಬಂದ್ ಮಾಡಿ ಇಲ್ಲಿ ಬಂದು ಸೇರಿರೋದು ಅದೊಂದು ನ್ಯಾಯ ಸಿಗ್ತದೆ ಅಂತ ನಂದೊಂದು ನಂಬಿಕೆ.